ಇವತ್ತಿನ ಬಜೆಟ್ ಬಗ್ಗೆ ಯಾಕಂದ್ರೆ ಬಹಳಷ್ಟು ನಿರೀಕ್ಷೆ ಇಟ್ಕೊಳ್ಳಾಗಿತ್ತು. ಆ ನಿರೀಕ್ಷೆ ಹುಸಿ ಆಯ್ತಾ ಅಥವಾ ಏನಂದ್ರೆ ನಿರೀಕ್ಷೆ ಓಕೆ ಆಯ್ತಾ ಅಂತ ನಿಮ್ಮ ಪ್ರಕಾರ? ಅವರ ಚುನಾವಣಾ ಪ್ರಚಾರದ ಹೇಳಿಕೆಗಳು ಮಾತ್ರ ಅದರಲ್ಲಿ ಕಾಣಿಸ್ತಾ ಇದೆ. ಇವತ್ತು ಏನು ಬಜೆಟ್ ಅನ್ನ ಇಂಟ್ರೀಮ್ ಬಜೆಟ್ ಅಂತ ಹೇಳಿ ಪ್ರೆಸೆಂಟ್ ಮಾಡಿದ್ದಾರೆ. ನಾಮಫಲಕಗಳು ಬದಲಾಗಿದೆ. ಹೊಸ ಹೊಸ ಪದಗಳನ್ನ ಬಳಸಿ ಒಂದಷ್ಟು ದೇಶಿ ಹೆಸರುಗಳನ್ನ ಒಂದಷ್ಟು ಸಂಸ್ಕೃತಗಳನ್ನ ಉಪಯೋಗಿಸಿ ಜನರನ್ನ ದಾರಿ ತಪ್ಪಿಸುವಂತ ಒಂದು ಬಜೆಟ್ ಘೋಷಣೆಯನ್ನ ಲೇಖಾನುದಾನವನ್ನ ಇವತ್ತು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಅರ್ಥ ಇಲ್ಲ. ಇವತ್ತು ಯಾವ ಬೆಲೆ ಏರಿಕೆಯ ಬಗ್ಗೆ ಮತ್ತು ನಮ್ಮ ಎಕನಾಮಿಕ್ ಸರ್ವೆ ಇಡಬೇಕಾಗಿತ್ತು. ಎಕನಾಮಿಕ್ ಸರ್ವೆ ಅವರು ಇಟ್ಟಿಲ್ಲ ಅಂತಂದ್ರೆ ಬಹುಶಃ ಫುಲ್ ಫ್ಲೆಡ್ಜ್ ಲಾಸ್ಟ್ ಇಯರ್ ಬಜೆಟ್ ಅದು ಕಂಪ್ಲೀಟ್ ಆಗಿದೆ. ಎಕನಾಮಿಕ್ ಸರ್ವೆ ಅವರು ಇಟ್ಟಿದ್ದಿದ್ರೆ ಇವರ ಪರಿಸ್ಥಿತಿ ಏನಿದೆ, ಯಾವ ರೀತಿ ದೇಶ ಕಳೆದ ಸಾಲಿನಲ್ಲಿ ಸಾಧನೆಯನ್ನು ಸಾಧಿಸಿದೆ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಗೊತ್ತಾಗ್ತಾ ಇತ್ತು. ಅದನ್ನ ಮುಚ್ಚಿಟ್ಟಿರೋದ್ರಿಂದ ಎಲ್ಲ ಕಡೆ ಅನುಮಾನಗಳು ಪ್ರಾರಂಭ ಆಗಿದೆ. ಬಹುಶಃ ಇದೊಂದು ಬಜೆಟ್ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಘೋಷಣೆಗಳನ್ನ ಒಂದಷ್ಟು ಹೇಳಿಕೆಗಳನ್ನ ಕೊಡುವಂಥದ್ದು. ಲೇಖಾನುದಾನ ತಗೊಳ್ತಾ ಇದ್ದೀವಿ ಅಂತಕ್ಕಂಥವ್ರು ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಮಾತ್ರ ಒಂದಷ್ಟು ಮೂಗಿಗೆ ತುಪ್ಪ ಸವರುವಂತ ಕೆಲಸ ಮಾಡಿದ್ದಾರೆ. ಸೊ ಅದನ್ನ ನೋಡಿದ್ರೆ ಚುನಾವಣೆಗೆ ಬಜೆಟ್ ಅನ್ನ ತಯಾರು ಮಾಡಿದಾಗಿದೆ. ಕೋಟಿ ರೂಪಾಯಿ ಪ್ರತಿ ರಾಜ್ಯಗಳಿಗೂ ಸಹಿತ ವಿಥೌಟ್ ಇಂಟ್ರೆಸ್ಟ್ 50 ವರ್ಷಗಳ ಕಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ, ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ನೀವೇನು ಸ್ವಾಗತ ಮಾಡ್ತೀರಾ ಅಥವಾ ಅದನ್ನ ಯಾವ ರೀತಿಯಾಗಿ ನೋಡ್ತೀರಾ ಅಂತ? ನಮ್ಮ ದುಡ್ಡು ನಮಗೆ ಕೊಟ್ರೆ ಸಾಕಾಗಿದೆ. ಇವತ್ತು ನಮ್ಮ ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್, ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲ್ ಏನ್ ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಗಂಭೀರವಾದಂತಹ ವಿಚಾರ ಎತ್ತಿದ್ದೀರಿ ಸರ್. ಯಾಕಂದ್ರೆ ಪ್ರತ್ಯೇಕ ರಾಷ್ಟ್ರದ ವಿಚಾರ ಅಂದ್ರೆ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನುವಂಥದ್ದು ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನ ಹಂಚ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಮ್ಮ ರಾಜ್ಯಗಳ ಹಣ ಉತ್ತರದ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು. ಯಾವುದೇ ವಿಚಾರಗಳಲ್ಲಾಗ್ಲಿ ನಮ್ಮ ಮೇಲೆ ಹಿಂದಿಯನ್ನ ಏರಿಕೆ ಮಾಡ್ತಕ್ಕಂಥದ್ದು. ನಿನ್ನೆ ರಾಜ್ಯಪಾಲರು ನಮ್ಮ ಕನ್ನಡದ ಫಲಕಗಳನ್ನ ಹಾಕ್ಲಿಕ್ಕೆ ಅವ್ರದ್ದೇನಿದೆ, ಯಾತಕ್ಕೆ ಅವ್ರು ತಿರಸ್ಕಾರ ಮಾಡ್ತಾರೆ? ತಿರಸ್ಕಾರ ಮಾಡಿಲ್ಲ, ಅಸೆಂಬ್ಲಿಲಿ ಮಂಡಿಸಿ ನೋಡಿ ಏನೇನು ವಿಚಾರಗಳು ಈಗ ಎಲ್ಲಾ ರಾಜ್ಯಪಾಲರುಗಳು ಎಲ್ಲ ಇದೇ ತರದ ಭಾವನೆಯನ್ನ ವ್ಯಕ್ತಪಡಿಸ್ತು ಅಂತ ಅಂದ್ರೆ ನಮ್ಮ ರಾಜ್ಯಕ್ಕೆ ನಮ್ಮ ಕನ್ನಡಿಗರಿಗೆ ಕೊಡ್ತಕ್ಕಂತ ಗೌರವ ಏನು, ಕನ್ನಡಿಗರಿಗೆ ಕೊಡ್ತಕ್ಕಂಥದ್ದು ಅದರಲ್ಲೇನು ಮಿಸ್ಟೇಕ್ಸ್ ಏನಿದೆ? ಸೊ ಒಟ್ಟಾರೆ ಇವತ್ತು ನಮ್ಮ ಹಣಕಾಸು ಪರಿಸ್ಥಿತಿ, ನಮ್ಮಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದೆಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಅಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ, ಧ್ವನಿಯನ್ನ ಏರಿಸಬೇಕಾದಂತದ್ದು ಅನಿವಾರ್ಯ ಆಗ್ತದೆ. ಈವನ್ ಸಿಎಂ ಅವರು ಕೂಡ ಹೇಳ್ತಾ ಇದ್ರು 15th ಫೈನಾನ್ಸ್ ಕಮಿಷನ್ ನಮ್ಗೆ ಕೊಡಬೇಕಾಗಿದ್ದು ಕೊಟ್ಟಿಲ್ಲ ಅನ್ನೋದು ಪದೇ ಹೇಳ್ತಾ ಇದ್ರು. 15th ಫೈನಾನ್ಸ್ ಅಲ್ಲೂ ಕೊಟ್ಟಿಲ್ಲ. ನಮಗೆ ಏನು ಕಾಂಪನ್ಸೇಷನ್, ಏನು ಟ್ಯಾಕ್ಸ್ ಕಾಂಪನ್ಸೇಷನ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ. ಹೆಚ್ಚುವರಿ ಅನುದಾನಗಳನ್ನ ಕೊಟ್ಟಿಲ್ಲ. ನಮ್ಗೆ ಅನುದಾನ ಕೊಡಬೇಕು ಅಂತ ಅಂದ್ರೆ ನಮ್ಗೊಂದು ನ್ಯಾಯ, ಬೇರೆಯವ್ರ ರಾಜ್ಯಗಳಿಗೊಂದು ನ್ಯಾಯ. ಯಾವುದೇ ವಿಚಾರಗಳಲ್ಲಿ, ನೀರಾವರಿ ವಿಚಾರಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಚರ್ಚೆಯ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ.